ಮಳೆ ಇಲ್ಲದೆ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡುತ್ತಿದ್ದ ಪ್ರಾಣಿ ಪಕ್ಷಿಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಪೈಪ್ ಲೈನ್ ಮಾಡಿಸಿ ಕಟ್ಟೆಗೆ ನೀರು ಹರಿಸುವ ಮೂಲಕ ಕುಡಿಯುವ ನೀರು ಒದಗಿಸಿ ಮಾನವೀಯತೆ ಮೆರೆದ ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ರಂಗನಾಥ್, ಉಪಾಧ್ಯಕ್ಷ ರಾಮಚಂದ್ರಪ್ಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತುಳಸಿರಾಮ್, ಕಾರ್ಯದರ್ಶಿ ನಾಗರಾಜು, ಮಾಜಿ ಅಧ್ಯಕ್ಷೆ ಆಶಾ ಲೋಹಿತ್, ಸದಸ್ಯರಾದ ನಾಗವೇಣಿ ವೆಂಕಟರಾಮು, ಮಾಜಿ ಉಪಾಧ್ಯಕ್ಷ ಲಕ್ಕಮ್ಮ, ಗಂಗಣ್ಣ, ಗಂಗಮ್ಮ, ಹನುಮಂತರಾಜು, ಮಾಜಿ ಉಪಾಧ್ಯಕ್ಷ ಶಿವಮ್ಮ, ರಾಜಣ್ಣ, ಸದಸ್ಯರಾದ ನವೀನ್ ವೈಟಿ, ಸತೀಶ್, ರಾಮಣ್ಣ, ಪುನೀತ್, ಕುಮಾರ್ ವೈಟಿ, ಸುಷ್ಮಾ ಮೋಹನ್, ಮಾಜಿ ಅಧ್ಯಕ್ಷ ಸಿದ್ದಗಂಗಮ್ಮ ಶ್ರೀನಿವಾಸ್, ಮುಖಂಡರಾದ ದೇವರಾಜು, ಕುರಿ ಚಿಕ್ಕಣ್ಣ, ದಾಸಣ್ಣ ಹಾಗೂ ಸ್ಥಳೀಯ ಎಲ್ಲ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಯಲಿಯೂರು ಗ್ರಾಮ ಪಂಚಾಯಿತಿ. ಹಾಗೆ ಇದು ಭಾಳ ಬರಗಾಲ ಇತ್ತು, ಇಲ್ಲಿ ನೀರಿಗೆ ಭಾಳ ಅಭಾವ ಇತ್ತು. ಅದರಿಂದ ನಾವು ಪಂಚಾಯತಿ ಹತ್ರ ಹೋಗಿ ಹೇಳಿದಾಗ ಅಧ್ಯಕ್ಷರು ಮತ್ತು ಪಿ ಡಿ ಒ ಸರು ಮತ್ತು ಮೆಂಬರ್ಗಳು ಎಲ್ಲ ಹೇಳಿದಾಗ ಆಯ್ತಪ್ಪ ಮಾಡಿಕೊಡ್ತೀವಿ, ನಿಮಗೆ ಅನುಕೂಲ ಮಾಡಿಕೊಡ್ತೀವಿ. ಪ್ರಾಣಿ ಪಕ್ಷಿ ಮತ್ತು ಕುರಿ, ಎಮ್ಮೆ, ದನ ಭಾಳ ನೀರಿಂದ ಅಭಾವ ಇತ್ತು. ಅದರಿಂದ ಅವ್ರ ಗಮನಕ್ಕೆ ಹಾಕ್ದಾಗ ಆಯಿತು ಮಾಡಿಕೊಡ್ತೀವಿ ಅಂದರು. ಇಲ್ಲಿ ಭಾಳ ಗಲೀಜಿತ್ತು ಇಲ್ಲಿ ಕಡೆ ಎಲ್ಲ ಅಕ್ಕಪಕ್ಕ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮತ್ತು ಪೈಪ್ ಲೈನ್ ಮಾಡಿಸಿ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದು ನಮಗೆ ಭಾಳ ಅನುಕೂಲ ಆಗಿದೆ. ಹಾಗೆ ದನ ಮತ್ತು ಕುರಿ, ಇಲ್ಲಿ ಜಿಂಕೆ, ನವಿಲು ಎಲ್ಲ ನೀರಿಲ್ಲದೇ ಭಾಳ ಸಾಯ್ತಾಯಿದ್ವು. ಇದರಿಂದ ಅವ್ರ ಗಮನಕ್ಕೆ ಹಾಕಿದ ತಕ್ಷಣ ಅವರು ಮುನ್ಸೂಚನೆಯಿಂದಲೇ ಭಾಳ ಅನುಕೂಲ ಮಾಡ್ಕೊಂಡು ಕೊಟ್ಟರು. ಇದು 2 ತಿಂಗಳು ಇಂಚೆನೇ ಮಾಡಬೇಕಾಯಿತು, ಆದರೆ ಭಾಳ ಲೇಟಾಗಿ ಮಾಡಿದ್ದಾರೆ. ಆದರೂ ಭಾರಿ ಅನುಕೂಲ ಆಗಿದೆ. ಇವಾಗ ಯಾವುದೇ ಥರದ ತೊಂದರೆ ಇಲ್ಲ. ಇದನ್ನು ಮಾಡಿಕೊಟ್ಟಿದ್ದು ನಮಗೆ ಭಾಳ ಅನುಕೂಲ ಆಯಿತು. ಹಾಗೆಯೇ ಇದನ್ನು ಯಾವುದೇ ಥರ ಭಾಳ ಅನುಕೂಲದಿಂದ ಉಪಯೋಗಿಸ್ಬೇಕಿಲ್ಲಿ. ಯಾವುದೇ ಒಂದು ಬಟ್ಟೆ ಒಗೆದಾಗಲಿ ಇನ್ನೊಂದು ಮತ್ತೊಂದು ಮಾಡಬಾರ್ದು. ನಮಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ನಾವು ಪಂಚಾಯತ್ ಕಡೆಯಿಂದ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಭಾಳ ಖುಷಿಯಾಗಿದೆ ಸರ್ ನಮಗೆ. ಇದು ಮಾಡಿಕೊಟ್ಟಿದ್ದು ಭಾಳ ಅನುಕೂಲ ಆಯಿತು. ಯಾಕಂದರೆ ನೀರು ಎಲ್ಲೂ ಇರಲಿಲ್ಲ. ನಾವು ಬಕೆಟ್ನಲ್ಲಿ ಇಡ್ತಿದ್ವಿ ಕುರಿಗಳಿಗೆ, ನೀರಿಂದ ಇರಲೇ ಇಲ್ಲ. ಎಲ್ಲ ಮನೆ ಹತ್ರ ಬಂದು ನಾವು ಬಕೆಟ್ನಲ್ಲಿ ಇಡ್ತಿದ್ವಿ ಕುರಿಗಳಿಗೆ. ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಮಾಡಿದ್ದರಿಂದ. ನಮಗೆ ಭಾಳ ಅನುಕೂಲ ಆಗಿದೆ ಸರ್ ಇದರಿಂದ.